ವಾಚ್ ಚಕ್ರವ್ಯೂಹದಲ್ಲಿ ಸಿಲುಕ್ತಾರ ಕೈ ಲೀಡರ್ಸ್. ಅಂದು ಸಿಎಂ, ಇಂದು ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಕೂಡ ವಾಚ್ ಚಕ್ರವ್ಯೂಹದಲ್ಲಿ ಸಿಲುಕ್ತಾರ ಕೈ ಲೀಡರ್ಸ್ ಎಂಬ ಪ್ರಶ್ನೆ ಬರ್ತಾ ಇದೆ. ಅಂದು ಸಿಎಂ, ಇಂದು ಸಿಎಂ ಮತ್ತು ಡಿಸಿಎಂ ಇಬ್ಬರು ನಾಯಕರ ಕೈಯಲ್ಲಿ ಒಂದೇ ತರಹದ ವಾಚ್. ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಗಮನ ಸೆಳೆದ ಇಬ್ಬರ ವಾಚ್. ಕಾರ್ಟಿಯರ್ ವಾಚ್ ಧರಿಸಿದ್ದ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ವಾಚ್ನ ಪ್ರಾರಂಭಿಕ ಬೆಲೆಯೇ 48 ಲಕ್ಷ ರೂಪಾಯಿ. ಇಬ್ಬರು ನಾಯಕರ ಕೈಯಲ್ಲಿನ ವಾಚ್ ಇನ್ನೂ ಕೂಡ ದುಬಾರಿ. ಹಿಂದೆ ಹ್ಯೂಬೈಲ್ಟ್ ವಾಚ್ ಧರಿಸಿದ್ದ ಸಿಎಂ ಟ್ರೋಲ್ ಆಗಿದ್ರು. ದುಬಾರಿ ವಾಚ್ ವಿಚಾರವಾಗಿ ಟೀಕೆಯನ್ನು ಎದುರಿಸಬೇಕಾಗಿತ್ತು. ಇದೀಗ ಕಾರ್ಟಿಯರ್ ವಾಚ್ ಧರಿಸಿದ್ದಕ್ಕೆ ಜೆಡಿಎಸ್ ಟೀಕೆಯನ್ನ ಮಾಡ್ತಾ ಇದೆ. ಇನ್ನು ಹ್ಯೂಬೈಲ್ಟ್ ವಾಚ್ ಅನ್ನ ಧರಿಸಿದ್ರು ಹಿಂದೆ ಕೂಡ ಸಿಎಂ. ಆ ಒಂದು ಸಂದರ್ಭದಲ್ಲೂ ಕೂಡ ಬಹಳ ಟ್ರೋಲ್ ಆಗಿತ್ತು. ಈಗ ದುಬಾರಿ ವಾಚ್ ವಿಚಾರವಾಗಿ ಟೀಕೆಯನ್ನು ಎದುರಿಸ್ತಾ ಇದ್ದಾರೆ. ಇದೀಗ ಕಾರ್ಟಿಯರ್ ವಾಚ್ ಧರಿಸಿದ್ದಕ್ಕೂ ಕೂಡ ಸದ್ಯಕ್ಕೆ ಟೀಕೆ ಟಿಪ್ಪಣಿಗಳೆಲ್ಲವೂ ಕೂಡ ಬರ್ತಾ ಇದೆ. ಅದು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಏನ್ ಮಾಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ. ಆ ಒಂದು ಸಂದರ್ಭದಲ್ಲಿ ಸಿಎಂ ಮತ್ತೆ ಡಿಸಿಎಂ ಇಬ್ಬರೂ ಕೂಡ ಒಂದೇ ವಾಚ್ ಅನ್ನ ಕಟ್ಕೊಂಡಿದ್ರು. ಅದನ್ನ ನೋಡಿದಂಥವ್ರು ಇಲ್ಲೂ ಕೂಡ ಒಗ್ಗಟ್ಟು ಪ್ರದರ್ಶನವನ್ನ ಮಾಡ್ತಾ ಇದ್ದಾರಾ ಸಿಎಂ ಡಿಸಿಎಂ ಎಂಬ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಅದರ ನಡುವೆ ಈಗ ಈ ಒಂದು ವಾಚ್ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ, ಬಹಳ ಟ್ರೋಲ್ ಆಗ್ತಾ ಇದೆ. ಹಿಂದೆ ಕೂಡ ಹ್ಯೂಬೈಲ್ಟ್ ವಾಚ್ ಅನ್ನ ಧರಿಸಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಆ ಒಂದು ಸಂದರ್ಭದಲ್ಲೂ ಕೂಡ ಬಹಳ ಟೀಕೆಗಳು ಕೇಳಿ ಬಂತು. ಜೊತೆಗೆ ಸಾಕಷ್ಟು ಜನರು ಟೀಕೆಯನ್ನ ಮಾಡ್ತಾ ಇದ್ರು. ಇದೀಗ ಕಾರ್ಟಿಯರ್ ವಾಚ್ ಅನ್ನ ಧರಿಸಿದ್ದಕ್ಕೂ ಕೂಡ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಇದು ಸ್ಟಾರ್ಟಿಂಗ್ ಪ್ರೈಸ್ ಬಂದು 48 ಲಕ್ಷ ಆ ರೀತಿಯಾಗಿರುತ್ತೆ. ಇವರು ಧರಿಸಿರುವಂತಹ ವಾಚ್ ಏನಿದೆ 48 ಲಕ್ಷ ಅಲ್ಲ, ಇನ್ನೂ ಹೆಚ್ಚಿನ ದುಬಾರಿ ವಾಚ್ ಅಂತ ಕೂಡ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಇಬ್ಬರು ನಾಯಕರ ಕೈಯಲ್ಲೂ ಕೂಡ ಈ ಒಂದು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ ಒಂದೇ ತರಹದ ವಾಚ್ ಅನ್ನ ಕಟ್ಕೊಂಡಿದ್ದಾರೆ. ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಬಹಳ ಗಮನ ಸೆಳೆದಿತ್ತು ಈ ಇಬ್ಬರ ಕೈಯಲ್ಲಿರುವಂತಹ ವಾಚ್. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ಸದ್ಯಕ್ಕೆ ಬಹಳ ಚರ್ಚೆ ಆಗ್ತಾ ಇದ್ದಂತಹ ವಿಚಾರ ಏನು ಅಂತಂದ್ರೆ, ಇಬ್ಬರು ನಾಯಕರು ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂದರ್ಭದಲ್ಲಿ ಒಂದೇ ರೀತಿಯ ವಾಚ್ ಅನ್ನ ಕಟ್ಕೊಂಡಿದ್ರು. ಈ ಒಂದು ವಾಚ್ ಮುಖಾಂತರವೂ ಕೂಡ ಒಗ್ಗಟ್ಟು ಪ್ರದರ್ಶನವನ್ನ ಮಾಡ್ತಾ ಇದ್ದಾರಂತ ಸಾಕಷ್ಟು ಜನರು ಪ್ರಶ್ನೆಯನ್ನ ಮಾಡಿದ್ರು. ಆದ್ರೆ ಈಗ ಈ ಒಂದು ವಾಚೆ ಅವ್ರಿಗೇನಾದ್ರೂ ತೊಂದರೆ ಆಗತ್ತಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಎಲ್ಲರೂ ಕೂಡ ಟೀಕೆಗಳನ್ನ ಮಾಡ್ತಾ ಇದ್ದಾರೆ, ಬಹಳ ದುಬಾರಿ ವಾಚ್ ಅನ್ನ ಕಟ್ಕೊಂಡಿದ್ದಾರೆ ಅಂತ. ಸಾಹಿತ್ಯ ಹಿಂದೆ ಹುಬ್ಲೈಡ್ ವಾಚಿನ ವಿಚಾರ ಎಲ್ರಿಗೂ ಗೊತ್ತಿರುವಂತದ್ದು. ಅಂದ್ರೆ ಆ ವಾಚ್ ಸಿದ್ದರಾಮಯ್ಯ ಅವರಿಗೆ ಎಷ್ಟು ಟ್ರಬಲ್ ಅನ್ನ ಕೊಡ್ತು ಅನ್ನುವಂತಹದ್ದು. ಈಗ ಇಬ್ರು ಒಂದೇ ತರಹದ ವಾಚ್ ಕಟ್ಟಿದ್ದಾರೆ, ಆದ್ರೆ ಸಮಯ ಒಂದೇ ಅಲ್ಲ, ಇಬ್ಬರದು ಕೂಡ ಬೇರೆ ಬೇರೆ ಆಗಿದೆ. ಆದ್ರೆ ಅದೆಲ್ಲದಕ್ಕೂ ಮೀರಿ ಇದೀಗ ಅವರ ವಾಚಿನ ದರದ ವಿಚಾರ ಚರ್ಚೆ ಆಗ್ತಾ ಇದೆ. ಅಂದ್ರೆ ಇಬ್ರು ಅಲ್ಲೂ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರೂ ಕೂಡ ಅದನ್ನ ಜೆಡಿಎಸ್ ಟೀಕೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಯಾಕಂದ್ರೆ ಅವರು ಕಟ್ಟಿದ್ದಂತಹ ವಾಚ್ನ ಆರಂಭಿಕ ಬೆಲೆಯೇ 48 ಲಕ್ಷ ರೂಪಾಯಿ ಇದೆ. ಇನ್ನ ಸಹಜವಾಗಿ ಅವೆಲ್ಲ ಅಪ್ಡೇಟೆಡ್ ವಾಚ್ಗಳಿರುತ್ತೆ, ಸೊ ಹಾಗಾಗಿ ಆ ದರ ಕೂಡ ಏರಿಕೆ ಆಗುತ್ತೆ. ಈ ಇಬ್ಬರು ನಾಯಕರು ಕಟ್ಟಿರುವಂತಹ ವಾಚ್ ಏನಿದೆ ಆ ದುಬಾರಿ ವಾಚ್ಗೆ ಇದೀಗ ಮತ್ತೆ ಮಜವಾದಿ ಅನ್ನುವಂತಹ ಒಂದು ಹಣೆಪಟ್ಟಿಯನ್ನ ಇದೀಗ ಜೆಡಿಎಸ್ ಸಿದ್ದರಾಮಯ್ಯ ಅವರಿಗೆ ಕೊಡ್ತಿದ್ರು. ಈಗ ಡಿಕೆಗೂ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದ್ರು ಕೂಡ ಇವರು ಬ್ರೇಕ್ಫಾಸ್ಟ್ ಹೋಗ್ತಾರೆ, ಬ್ರೇಕ್ಫಾಸ್ಟ್ ನಲ್ಲಿ ದುಬಾರಿ ವಾಚ್ ಅನ್ನ ಕಟ್ಕೊಂಡೋಗಿ ಬ್ರೇಕ್ಫಾಸ್ಟ್ ಮಾಡುವಂತಹದ್ದು ಅನ್ನುವಂತಹ ಅರ್ಥದಲ್ಲಿ ಈ ಒಂದು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಹಾಕಿರುವಂತಹದ್ದು. ಇದ್ರ ಜೊತೆಗೆ ಮತ್ತೊಂದು ವಿಚಾರ, ಇದು ಇನ್ನಷ್ಟು ಅಂದ್ರೆ ಹಿಂದೆಯೂ ಕೂಡ ದೊಡ್ಡ ಮಟ್ಟಿನ ಚರ್ಚೆಯ ಜೊತೆಗೆ ಆ ವಾಚ್ ಅನ್ನ ಸರ್ಕಾರಕ್ಕೆ ವಾಪಸ್ ಕೊಡುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಮಾಡಿದ್ರು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಟೀಕೆ, ಅದು ಗಿಫ್ಟ್ ಬಂದಿದ್ದು ಅನ್ನುವಂತಹ ಕಾರಣಕ್ಕೆ, ಅವರು ಸಿಎಂ ಹುದ್ದೆಯಲ್ಲಿದ್ರು ಅನ್ನುವಂತಹ ಕಾರಣಕ್ಕೆ ಅದನ್ನ ಸರ್ಕಾರಕ್ಕೆ ಒಪ್ಪಿಸುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಇದೀಗ ಮತ್ತೊಮ್ಮೆ ಈ ರೀತಿಯಾಗಿಯೇ ವಾಚ್ ವಿಚಾರ ಚರ್ಚೆಗೆ ಬಂದಿದೆ. ಇಬ್ರು ಕೂಡ ಒಂದೇ ಕಂಪನಿಯ ವಾಚ್ ಅನ್ನ ಧರಿಸಿದಂತಹದ್ದು, ಇಲ್ಲೂ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರ ಅನ್ನುವಂತಹದ್ದು. ಜೊತೆಗೆ ಈ ವಾಚ್ ದುಬಾರಿ ಆಗಿದ್ರಿಂದ ಸಹಜವಾಗಿ ಒಂದು ಚರ್ಚೆ ಅಥವಾ ಒಂದು ಟೀಕೆಯನ್ನ ಇಬ್ಬರು ನಾಯಕರು ಎದುರಿಸಬೇಕಾದಂತಹ ಅನಿವಾರ್ಯತೆ ಅವರಿಗೆ ಬಂದೊದಗಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.